ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಸಾಣೇಹಳ್ಳಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಾಂಸ್ಕೃತಿಕ ಕಮ್ಮಟವು ದಿನಾಂಕ 4/5/2025 ರಿಂದ 6/5/2025 3 ದಿನಗಳ ಕಾಲ ತರಳಬಾಳು ಜಗದ್ಗುರು ಶಾಖಾಮಠ ಸಾಣೇಹಳ್ಳಿ ಇವರ ಸಹಯೋಗದಲ್ಲಿ ನೆರವೇರಿತು. ಈ 3 ದಿನ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಅನುಭವಿ ತಜ್ಞರು ಕಮ್ಮಟದ ನೇತೃತ್ವ ವಹಿಸಿದ್ದರು. ಈ ಕಮ್ಮಟದಲ್ಲಿ ಕವನ ರಚನೆ, ಕತೆ, ಚಿತ್ರಕಲೆ, ಸಂಗೀತ, ಯಕ್ಷಗಾನ, ಜಾನಪದ ನೃತ್ಯ ಹಾಗೂ ವಿವಿಧ ಕಲೆಗಳ ಕುರಿತಂತೆ ಮಾಹಿತಿ ನೀಡಲಾಯಿತು. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳಿಂದ ಬೇಸಿಗೆ ಶಿಬಿರ, ವಚನ ಸಂಸ್ಕೃತಿ ಕಮ್ಮಟವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶ್ರೀ ಪಂಡಿತಾರಾಧ್ಯ ಸ್ವಾಮೀಜಿ ಉದ್ಘಾಟಿಸಿದರೆ ರಾಜ್ಯಾಧ್ಯಕ್ಷರಾದ ಸಿಎಂ ಅಶೋಕ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮವು ಮುದ್ದು ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಯಿಂದ ಸಂಭ್ರಮ, ಸಂತಸ, ಕಲರವಗಳಿಂದ ಮನೆ ಮಾಡಿತ್ತು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಹೇಗೆ ಇದು ಜೋಡಿಸ್ತು, ಹೇಗೆ ಜೋಡಿಸ್ತೀವಿ ಮಗು ಅಂತ ಕೇಳ್ತಾರೆ. ಅದೇನು ದೊಡ್ಡದಪ್ಪ, ಅದ್ರ ಹಿಂದೆ ಒಂದು ಮನುಷ್ಯನ ಚಿತ್ರ ಇತ್ತು. ಮನುಷ್ಯನ ಕೈ, ಕಾಲು, ತಲೆ ಎಲ್ಲೆಲ್ಲಿದ್ದವು ಅಂತ ನನಗೆ ಗೊತ್ತು. ಅವುಗಳನ್ನು ಜೋಡಿಸಿದೆ, ಭಾರತ ಸರಿಯಾಯಿತು. ಅಂದರೆ ಮನುಷ್ಯ ಸರಿಯಾದರೆ ಭಾರತ ಸರಿಯಾಗುತ್ತೆ. ಮನುಷ್ಯ ಸರಿಯಾಗದೇ ಇದ್ದರೆ ಭಾರತವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನೆಲೆಯಲ್ಲಿ ಇವತ್ತು ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು ನಮ್ಮ ಮಕ್ಕಳ ಮೇಲೆ. ಆರಂಭದಲ್ಲೇ ನಾವು ಹೇಳಿದ್ವಲ್ಲ, ಮಕ್ಕಳ ಮನಸ್ಸು ತುಂಬ ಕೋಮಲವಾದದ್ದು. ಆ ಮನಸ್ಸಿಗೆ ಏನು ನಾವು ಬಿತ್ತುತ್ತೇವೋ ಅಂಥ ಬೆಳೆಯನ್ನು ಅದು ಕೊಡುತ್ತೆ. ಹಾಗಾಗಿ 3 ದಿನಗಳ ಕಾಲ ನಿಮಗೆ ಅವರು ಒಳ್ಳೊಳ್ಳೆಯ ವಿಚಾರಗಳನ್ನು ಬಿತ್ತುವಂಥ ಕಾರ್ಯಗಳನ್ನು ಮಾಡ್ತಾರೆ. ಈ 3 ದಿವಸದಲ್ಲೇ ಎಲ್ಲ ಮುಕ್ತಾಯ ಆಗುತ್ತೆ ಅಂತ ಅಲ್ಲ. ಆ ಬೀಜ ಮತ್ತೆ ಮೊಳಕೆಯೊಡೆದು ಫಲ ಬಿಟ್ಟು ದೊಡ್ಡದಾಗಬೇಕು ಅಂತಂದರೆ ಅದಕ್ಕೆ ತನ್ನದೇ ಆದಂಥ ಕಾಲ ಬೇಕು. ಹಾಗೆ ಇಲ್ಲಿ ಬೀಜ ಬಿತ್ತುವಂಥ ಕಾರ್ಯ ಮಾತ್ರ 3 ದಿನಗಳ ಕಾಲ ಅವರು ಮಾಡ್ತಾರೆ. ನೀವು ಮನೆಗೆ ಹೋದ್ಮೇಲೆ ಮತ್ತೆ ಆ ಬೀಜಕ್ಕೆ ಗೊಬ್ಬರ, ನೀರು, ರಕ್ಷಣೆ ಮಾಡಿಕೊಂಡು ಬೆಳೆಸಿದರೆ ನಾಳೆ ನಿಮಗೆ ಬೇಕಾದಂಥ ಸತ್ಫಲವನ್ನು ಅದು ಕೊಡಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಈ ಶಿಬಿರ ತುಂಬ ಯಶಸ್ವಿಯಾಗಲಿ, ಮಕ್ಕಳ ಮನಸ್ಸನ್ನು ಅರಳಿಸಲಿ, ಅವರಲ್ಲಿ ಸದ್ಭಾವನೆಗಳನ್ನು ಉಳಿಸಲಿ ಅಂತ ಹಾರೈಸಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ. ನಶ್ವರವಾದದ್ದು, ಶಾಶ್ವತವಾದದ್ದು, ತೋರಿಸೋಕಾಗದೇ ಇರುವಂಥದ್ದು ಏನಪ್ಪ ಅಂತ ಸತ್ಯ, ಧರ್ಮ, ದೇವರ ಕಾಯಕ, ಇವುಗಳನ್ನು ನಾವು ನಿಮಗೆ ಹೇಗೆ ಹರಿಯದಿದ್ದಾಗ ಹೆಣ್ಣು ಮಕ್ಕಳು ಗಂಡು ಕಳ್ಕೋಬಾರ್ದು. ಹರಿಯದಾಗಿದ್ದಾಗ ಹೆಣ್ಣು ಮಕ್ಕಳು ಗಂಡು ಕಳ್ಕೋಬಾರ್ದು. ಆಮೇಲೆ ನೋಡು, ವಯಸ್ಸಾದ ಮೇಲೆ ಗಂಡಸರು ಹೆಂಡತಿ ಕಳ್ಕೋಬಾರ್ದಂತೆ. ಅಶ್ವಕವನದಲ್ಲಿ ಹುಟ್ಟಿದ ಹೂಗಿಡಗಳಲ್ಲಿ ಅರಳುತ್ತಿರುವ ಮಂಗುಗಳು ನಾವು. ಕಂಪನ್ನು ಪಸರಿಸುವೆವು ಪರಿಸರ ಪ್ರೇಮಿಗಳಾಗಿ.